ಕುಮಾರ್ ಹೇಳ್ತಾ ಇರುವಂತದ್ದು ಕೊಟ್ಟು ಮಾತಂತೆ ನಡಿಬೇಕು ಅನ್ನುವಂಥದ್ದು ಟ್ವೀಟ್ ಮಾಡಿದ್ದಾರೆ ಇವತ್ತು. ಕೊಟ್ಟ ಮಾತಂತೆ ನಡಿಬೇಕು ಕೊಟ್ಟು ಮಾತಂತೆ ನಡೀತಾರೆ. ಹೈಕಮಾಂಡ್ ಏನ್ ಮಾತು ಅದೇ ಪ್ರಕಾರ ನಡ್ಕೊಳ್ತಾರೆ. ಯಾರೇ ಆಗ್ಲಿ ಏನ್ ಕೊಟ್ಟಿದ್ದಾರೆ ಡಾಕ್ಟರ್ ನನಗೆ ಗೊತ್ತಿಲ್ಲ, ಅದು ಅವ್ರನ್ನ ಮುಖ್ಯಮಂತ್ರಿಗಳು ಏನ್ ಹೇಳಿದ್ದಾರೆ. ಈಗಂತೂ ಸದ್ಯಕ್ಕೆ ನನಗಂತೂ ಆಸ್ ಅ ಪಾರ್ಟಿ ವರ್ಕರ್ ಆಗಿ MLA ಆಗಿ ಈಗ ಸದ್ಯಕ್ಕೆ ಮುಖ್ಯಮಂತ್ರಿಗಳನ್ನು ಬದಲಾಯಿಸೋ ಪರಿಸ್ಥಿತಿ ಅಂತೂ ನಂಗೆ ಕಾಣಿಸಿಲ್ಲ. ಯಾಕೆ ಅಂತಂದ್ರೆ ಮುಖ್ಯಮಂತ್ರಿಗಳ ಮೇಲೆ ಯಾವುದೇ ದೂರಿಲ್ಲ, ಹಗರಣ ಅಂತ ಏನಿಲ್ಲ, ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ, MLAಗಳು ಅವ್ರ ಪರವಾಗಿದ್ದಾರೆ. ಸೊ ಹಾಗಾಗಿ ಬದಲಾಯಿಸುವಂತ ಅಗತ್ಯ ನನಗೆ ಕಾಣಿಸಿಲ್ಲ. ಆದ್ರೂ ಕೂಡ ಕೆಲವರು ಕೇಳಿದ್ದಾರೆ, ಸೊ ಏನು ಬೇರೆಯವ್ರಿಗೆ ಯಾರಿಗೂ ಮುಖ್ಯಮಂತ್ರಿ ಪದವಿ ಕೊಡಬೇಕು ಅಂತ ಹೇಳಿ ಅದನ್ನ ತೀರ್ಮಾನ ಮಾಡಬೇಕಿಂತವ್ರು ಹೈಕಮಾಂಡ್ ಅವರು. ಸೊ ಹೈಕಮಾಂಡ್ ಅವರು ಇದ್ರ ಬಗ್ಗೆ ಏನಾದ್ರು ಮಾತಾಡೋದಕ್ಕಿಂತ ಮುಂಚೆ ನಾವೇನೇ ಅಭಿಪ್ರಾಯ ಹೇಳಿದ್ರು ಅದು ಸರಿ ಇರೋದಿಲ್ಲ. ಪೂರ್ಣಾವಧಿ ಆಗುತ್ತಾ ಅಂತ, ಪೂರ್ಣಾವಧಿ ಆಗುತ್ತಾ ಸಿದ್ದರಾಮಯ್ಯನವ್ರದ್ದು ಅಂತ 5 ವರ್ಷ. ನಂಗೆ ಈಗ ಹೇಳಿದ ಹೈಕಮಾಂಡ್ ಅವ್ರು ತೀರ್ಮಾನ ತಗೋಬೇಕು. ಹೈಕಮಾಂಡ್ ಅವ್ರು ಏನ್ ತೀರ್ಮಾನ ತಗೋತಾರೆ ಅದಕ್ಕೆಲ್ಲರೂ ಕೂಡ ಇವತ್ತಿನ ಪರಿಸ್ಥಿತಿಯಲ್ಲಿ ನನಗೆ ವೈಯಕ್ತಿಕವಾಗಿ ಅನ್ಸೋದು ಖಂಡಿತ ಸಿದ್ದರಾಮಯ್ಯ 5 ವರ್ಷ ನಿರ್ಮಲಾನಂದ ಶ್ರೀಗಳು ಕೂಡ DK ಶಿವಕುಮಾರ್ಗೆ CM ಪಟ್ಟ ಬಿಟ್ಕೊಡ್ಬೇಕು ನಮ್ಮ ಈಗ ನಮ್ಮ ಪಕ್ಷದಲ್ಲಿ ಯಾರು ಮುಖ್ಯಮಂತ್ರಿ ಆಗ್ಬೇಕು ಆಗ್ಬಾರ್ದು ಅನ್ನೋದು ಡಿಸೈಡ್ ಮಾಡ್ಬೇಕಾದ್ರೆ ನಮ್ಮ ಪಕ್ಷದವರು. ಸೊ ಬೇರೆಯವ್ರು ಯಾರು ಅದ್ರ ಬಗ್ಗೆ ಏನಾದ್ರು ಅಭಿಪ್ರಾಯ ವ್ಯಕ್ತಪಡಿಸಿದ್ರೆ ಅದಕ್ಕೆ ನಾವು ಪ್ರತಿಕ್ರಿಯಿಸ್ತೀವಿ. ಈಗ ಪಕ್ಷದ ವಿಚಾರಗಳನ್ನೆಲ್ಲ ಆ ರೀತಿ ನಾವ್ಯಾಕೆ ಮೀಡಿಯಾ ಮುಂದೆ ಚರ್ಚಿಸಬೇಕು, ಅದನ್ನೆಲ್ಲ ಮಾತನಾಡಬಾರ್ದು. ನಾವು ಮಾತನಾಡೋದು ಯಾರು ಏನಾದ್ರು ಮಾತಾಡ್ಕೊಳ್ಳಿ, ಬಟ್ ಆ ತರ ವಿಚಾರಗಳನ್ನ ಮೀಡಿಯಾ ಮುಂದೆ ಚರ್ಚೆ ಮಾಡ್ಕೊತಾರೆ. ಬರುತ್ತೆ ಅಂತ ಇಕ್ಬಾಲ್ ಅವರು ಹೇಳಿದ್ದಾರೆ. ಅವ್ರನ್ನ ಕೇಳಿ ಅದು ನನಗಂತೂ ಗೊತ್ತಿಲ್ಲ. ಇಲ್ಲ CM ಅವರಾಗ್ಲಿ ಅಥವಾ ಬೇರೆ ನಾಯಕರುಗಳಾಗ್ಲಿ ಯಾರು ಪವರ್ ಶೇರಿಂಗ್ ಬಗ್ಗೆ ಮೊದಲೇ ತೀರ್ಮಾನ ಆಗಿತ್ತು ಅನ್ನೋದನ್ನ ಯಾರು ನನಗೆ ಹೇಳಿದ್ರು. ಫಸ್ಟ್ ಟೈಮ್ ಶಾಸಕರೆಲ್ಲರೂ ಕೂಡ ನಾಯಕತ್ವ ಬದಲಾವಣೆಗೆ ದೆಹಲಿ ಮಟ್ಟಕ್ಕೆ ಹೋಗಿ ಲಾಬಿಯನ್ನ ಮಾಡ್ತಾ ಇರುವಂತದ್ದು ಇದೇ ಫಸ್ಟ್ ಟೈಮ್ ಅನ್ಸುತ್ತೆ. ಇದೇ ಫಸ್ಟ್ ಟೈಮ್ ಏನಂತಿಲ್ಲ, ಬೇರೆ ಸರ್ಕಾರದಲ್ಲೂ ಕೂಡ ಬೇರೆಯವರು ಬೇರೆ ಪಕ್ಷದ ಸರ್ಕಾರಗಳಿದ್ದಾಗಲೂ ಈ ರೀತಿ ಕೂಗು ಇದ್ದೇ ಇದೆ. ಈಗಿರುವಂತ ಮುಖ್ಯಮಂತ್ರಿಗಳನ್ನ ಇಳಿಸಿ ಬೇರೆಯವ್ರು ಮಾಡಿ ಅಂತ ಕೆಲವು ಕೇಳ್ತಾರೆ. ಮುಖ್ಯಮಂತ್ರಿ ಕಕ್ಷಿಗಳ ಎಲ್ಲಾ ಪಕ್ಷಗಳು ಬೇಕಾದ ಜನ ಇದ್ದೇ ಇರ್ತಾರೆ. ಸೊ ಅವ್ರ ಕೇಳೋದ್ರೊಳಗೆ ಏನ್ ತಪ್ಪಿಲ್ಲ. ಬಟ್ ಆದ್ರೆ ಎಲ್ಲರೂ ಕೂಡ ನಮ್ಮ ಪಕ್ಷದಲ್ಲಿ ಎಲ್ಲರೂ ಕೂಡ ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಆ ಮಾತಿಗೆ ಬದ್ಧವಾಗಿರ್ತೀವಿ ಅನ್ನೋದನ್ನ ಹೇಳಿದ್ದಾರೆ. ಸೊ ಹಾಗಾಗಿ ಅದೇ ರೀತಿ ನಡ್ಕೊಳುತ್ತೆ. ಅದೇ ಕಾನ್ಫಿಡೆನ್ಸ್ ನನಗೂ ಕೂಡ ಅದನ್ನೇ ಹೇಳ್ತಾ ಇದ್ದೀನಿ. ಚೇಂಜ್ ಮಾಡೋ ಅಗತ್ಯನೇ ಕಾಣಿಸಿಲ್ಲ. ಯಾಕೆಂತಂದ್ರೆ ಅವ್ರ ಬಗ್ಗೆ ಯಾವುದೇ ದೂರಿಲ್ಲ. ಸೊ ಅನಗತ್ಯವಾಗಿ ಬದಲಾವಣೆ ಕೂಗೆ ಬರಬಾರ್ದಾಗಿತ್ತು, ಆದ್ರೂ ಕೂಡ ಬಂದಿದೆ. ಬಟ್ ಹೈಕಮಾಂಡ್ ಅದ್ರ ಬಗ್ಗೆ ಇವತ್ತು ಕೂಡ DK ಶಿವಕುಮಾರ್ ಅವರು ಒಂದು ಪೋಸ್ಟ್ ಹಾಕಿದ್ದಾರೆ, ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋದು. ನಾನು ಹೇಳಿದ್ನಲ್ಲ, ಹೈಕಮಾಂಡ್ ಅವ್ರಿಗೆ ಏನ್ ಮಾತು ಕೊಟ್ಟಿದ್ದಾರೆ ಆ ಮಾತಿನಂತೆ ನಡೀತಾರೆ ಎಲ್ಲರೂ ಕೂಡ. ಸೊ ಹಾಗಾಗಿ ಅವ್ರು ಯಾವ ಕಾಂಟೆಕ್ಸ್ಟ್ ಅಲ್ಲಿ ಆ ಪೋಸ್ಟ್ ಹಾಕ್ತಾರೆ ನನ್ಗೆ ಗೊತ್ತಿಲ್ಲ. ನಮ್ಮ ಪಕ್ಷದಲ್ಲಿ ಯಾರಿಗೆ ಎಷ್ಟು ಶಾಸಕರ ಬೆಂಬಲ ಇದೆ ಅದನ್ನೆಲ್ಲ ನಾವು ಮೀಡಿಯಾ ಮುಂದೆ ಆಗ್ಲಿ ಅಥವಾ ಬೀದಿನಲ್ಲಿ ಆ ರೀತಿ ಚರ್ಚೆ ಮಾಡ್ಕೊಡ್ತೀವಿ. ನಾ ಈಗಾಗಲೇ ಹೇಳಿದ್ನಲ್ಲ, ನಾನು ವೈಯಕ್ತಿಕವಾಗಿ ಈಗಲೂ ಕೂಡ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಗಳು ಮುಂದುವರಿತಾರೆ, 5 ವರ್ಷ ಕಂಪ್ಲೀಟ್ ಮಾಡ್ತಾರೆ ನಂಬಿಕೆ ನನಗಿದೆ. ಒಂದು ವೇಳೆ ಚೇಂಜ್ ಆದ್ರೆ 5 ವರ್ಗಗಳು ಡಿಸ್ಟರ್ಬ್ ಆಗಲ್ವಾ? ಚೇಂಜ್ ಆದ್ರೆ ಈಗ ಅದೆಲ್ಲ ಯಾತಕ್ಕೆ ಈಗಲೇ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಿ? ಫಸ್ಟ್ ಆಫ್ ಆಲ್ ಮುಖ್ಯಮಂತ್ರಿಗಳು ಬದಲಾವಣೆ ಆಗ್ತಾರೆ ಅಂತ ಯಾರೋ ಒಂದಷ್ಟು ಜನ ಕೇಳಿದ್ದಾರೆ. ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ ನೀವ್ ಹೇಗೆ ಹೇಳ್ತೀರಿ? ನೋಡಿದ್ರೆ ಒಪ್ಪಂದ ಆಗಿತ್ತು, ಚರ್ಚೆ ಆಗಿತ್ತು ಅಂತ ಏನಾದ್ರು ತಮ್ಗೆ ಅನ್ಸುತ್ತೆ? ಈಗಾಗಲೇ ಹೇಳಿದ್ನಲ್ಲ, ನನಗೆ ತಂದೆಯವರಾಗ್ಲಿ ಅಥವಾ ಬೇರೆ ಇನ್ಯಾವುದೇ ನಾಯಕರಾಗ್ಲಿ ಆ ರೀತಿ ಒಪ್ಪಂದ ಆಗಿತ್ತು ಅನ್ನೋದ್ರ ಬಗ್ಗೆ ಸೀಮಿತ ಕಮ್ಯುನಿಟಿಗೆ CM ಸ್ಥಾನ ಕೇಳ್ತಾ ಇರುವಂತದ್ದು, ಮತ್ತೆ ಬೇರೆ ಕಮ್ಯುನಿಟಿ ಕೂಡ ನಾವು ಅದ್ರ ಬಗ್ಗೆ ನಾನ್ ಮಾತನಾಡಬೇಕಾಗಿಲ್ಲ. ಹೈಕಮಾಂಡ್ ಅವರು ಎಲ್ಲಾ ಫ್ಯಾಕ್ಟರ್ಸ್ ಕೂಡ ಪರಿಶೀಲನೆ ಮಾಡಿ ಪಕ್ಷಕ್ಕೆ ಯಾವ್ದು ಒಳ್ಳೇದು ಅದ್ರ ಪ್ರಕಾರ ತೀರ್ಮಾನ. ಸಾಕು